ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನನ್ನ ಪ್ರೇಮ್ ಕತೆಗೆ ಎಲ್ರಿಗೂ ಸ್ವಾಗತ. ನನಗಿಂತ ಚಿಕ್ಕವನನ್ನು ಪ್ರೀತಿ ಮಾಡಿಬಿಟ್ಟೆ. ಆಮೇಲೆ ನನ್ನ ಜೀವನದಲ್ಲಿ ಏನೇನಾಯಿತು ಅಂತ ತಿಳ್ಕೊಳ್ಳೋಕೆ ಈ ಕತೆನ ಫುಲ್ ಕೇಳಿ. ನನ್ನ ಹೆಸರು ಮಮತಾ. ನನಗೆ ವಯಸ್ಸು 34. ನನ್ನ ಗಂಡ ಒಬ್ಬ ಲಾರಿ ಕಂಪ್ನಿಯಲ್ಲಿ ಸೇಲ್ಸ್ ರಿಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ. ನನ್ನ ಗಂಡ ಬೆಳಗ್ಗೆ 7 ಗಂಟೆ ಕೆಲಸಕ್ಕೆ ಹೋದರೆ ರಾತ್ರಿ ಬರೋದು ಕೆಲಸದಿಂದ 7 ಗಂಟೆ ಆಗ್ತಿತ್ತು. ನನಗೆ ಮನೆಯಲ್ಲಿ ಒಬ್ಬಳೇ ಇದ್ದು ಬೋರ್ ಆಗ್ತಾ ಇತ್ತು, ಬೇಜಾರಾಗ್ತಾ ಇತ್ತು ಕೂಡ. ನಾನು ನನ್ನ ಗಂಡನ ಕೇಳಿದೆ, ರೀ ಮನೇಲಿ ಒಬ್ಬಳೇ ಇದ್ದು ಬೋರ್ ಆಗ್ತಾ ಇದೆ, ನಾನು ಒಂದು ಕೆಲಸಕ್ಕೆ ಸೇರ್ಕೊತೀನಿ, ನನಗೂ ಬೋರ್ ಆಗೋದು ಬೇಜಾರಾಗೋದು ಕಡಿಮೆ ಆಗುತ್ತೆ, ನಿಮಗೆ ಕೂಡ ಸಹಾಯ ಮಾಡ್ದಂಗಾಗುತ್ತೆ ಅಂತ ಹೇಳಿದೆ. ನನ್ನ ಗಂಡ ಅದಕ್ಕೆ ಒಪ್ಪಲಿಲ್ಲ. ನನಗೆ ಬೇಜಾರಾಗಿ ಅವರಿಂದ ದೂರವಾಗಲು ಶುರು ಮಾಡಿದ್ದೆ. ನಾನು ದಿನಾಲು ಹಾಲ್ನಲ್ಲಿ ಸೋಫಾದ ಮೇಲೆ ಮಲ್ಕೊತಿದ್ದೆ. 3 ದಿನದ ನಂತರ ನನ್ನ ಗಂಡನಿಗೆ ಅರ್ಥ ಆಗೋಕ್ಕೆ ಶುರುವಾಯಿತು. ಸರಿ ಆಯಿತು, ಒಂದು ಒಳ್ಳೆ ಕೆಲಸ ನೋಡಿ ಕೆಲಸಕ್ಕೆ ಹೋಗುವಂತೆ ಬಂದು ರೂಮ್ನಲ್ಲಿ ಮಲಗುವಂದರು. ನಾನು ಆನ್ಲೈನಲ್ಲಿ ಕೆಲಸ ಹುಡ್ಕೋಕೆ ಶುರು ಮಾಡಿದೆ. ನನಗೆ ಒಂದು ಮೆಡಿಸಿನ್ ಕಂಪನಿಯಲ್ಲಿ ಕೆಲಸ ಸಿಕ್ತು. ಮೆಡಿಸಿನ್ ಕಂಪನಿಯಲ್ಲಿ ನನಗೆ ಬಿಲ್ಲಿಂಗ್ ಸೆಕ್ಷನಲ್ಲಿ ಕೆಲಸ ಸಿಕ್ತು. ಕೆಲಸದಲ್ಲಿ ನನಗೆ ಎಲ್ಲರೂ ಬೇಗ ಫ್ರೆಂಡ್ ಆದರು. ನಮ್ಮ ಸೆಕ್ಷನ್ನಲ್ಲಿ ಒಬ್ಬ ಹುಡುಗ ಇದ್ದ. ಅವನ ಹೆಸರು ರಮೇಶ್. ಅವನ ವಯಸ್ಸು 26. ಅದೇ ಕಂಪ್ನಿಯಲ್ಲಿ ಆತ 2 ವರ್ಷದಿಂದ ಕೆಲಸ ಮಾಡ್ತಿದ್ದ. ವಯಸ್ಸು ಕಡಿಮೆ ಆಗಿದ್ರು ತುಂಬ ಟ್ಯಾಲೆಂಟೆಡ್ ಇದ್ದ. ಅವನನ್ನು ಟೀಮ್ ಲೀಡರ್ ಆಗಿ ಕೂಡ ಪ್ರಮೋಟ್ ಮಾಡಿದ್ರು. ನಮ್ಮ ಸೆಕ್ಷನ್ನಲ್ಲಿ ಯಾವುದೇ ರೀತಿ ತೊಂದರೆ ಆದರೂ ಅದನ್ನು ತಕ್ಷಣವಾಗಿ ಕ್ಲಿಯರ್ ಮಾಡ್ತಾ ಇದ್ದ ರಮೇಶ್. ಅವನ ಚುರುಕುತನವನ್ನು ನೋಡಿ ನಾನು ಮರಳಾಗಿದ್ದೆ. ಆತ ಹುಡುಗಿಯರ ಬಳಿ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಆತ ನನ್ನ ಬಳಿ ಬರ್ತಿದ್ದಂತೆ ಅವನ ಪರ್ಫ್ಯೂಮ್ ಸ್ಮೆಲ್ಗೆ ನನ್ನ ಮೈಯೆಲ್ಲ ರೋಮಾಂಚನ ಆಗಿತ್ತು. ಆತನನ್ನು ನೋಡಿದರೆ ನಾನು ಎದೆ ಬಡಿತ ಜೋರಾಗಿ ಬಡ್ಕೊಳ್ತಿತ್ತು. ಆತನ ಸ್ಪರ್ಶ ನನ್ನ ಮೈ ಜುಮ್ ಅನಿಸುತ್ತಿತ್ತು. ಒಂದು ದಿನ ನಾನೇ ಕಾಲ್ ಮಾಡಿ ಆತನ ಬಳಿ ಮಾತನಾಡಿದೆ. ಕೆಲಸದ ಬಗ್ಗೆ ಬಿಟ್ಟು ಬೇರೆ ಇನ್ನೇನೂ ಮಾತಾಡಲಿಲ್ಲ ರಮೇಶನ ಹತ್ರ. ಹೀಗೆ ಮುಂದಿನ ದಿನ ಊಟಕ್ಕೆ ಹೋದಾಗ ಕಾಲ್ ಮಾಡಿದೆ. 15 ನಿಮಿಷ ಮಾತಾಡಿದ್ದೆ. ಹೀಗೆ ದಿನ ಬೆಳಗ್ಗೆ ಆಫೀಸಿಗೆ ಬಂದಿದ್ದ ತಕ್ಷಣ, ಮಧ್ಯಾಹ್ನ ಊಟಕ್ಕೆ ಹೋದಾಗ ಹಾಗೂ ಸಂಜೆ ಕೆಲಸ ಬಿಟ್ಟ ಮೇಲೆ ಕಾಲಲ್ಲಿ ಮಾತಾಡ್ತಾನೇ ಶುರು ಮಾಡಿದ್ವಿ. ಇಬ್ಬರಿಗೂ ಒಂದು ದಿನ ವೀಕ್ ಆಫ್ ಇತ್ತು. ಆ ದಿನ ನಾನು ಅವನು ಸಂಜೆಯವರೆಗೂ ಮಾತಾಡಿದ್ವಿ. ಅವನಿಗೆ ನನ್ನ ಕಂಡ್ರೆ ತುಂಬ ಇಷ್ಟ. ಅವನೇನು ನನಗೆ ಹೇಳಿರಲಿಲ್ಲ, ಆದರೆ ನನಗೆ ತಿಳಿದಿತ್ತು. ಅದೇ ರೀತಿ ಇಬ್ಬರು ತುಂಬ ಖುಷಿಯಿಂದ ಇದ್ವಿ. ಆದರೆ ಇಬ್ಬರು ಮನಸ್ಸಿನಲ್ಲಿ ಭಾವನೆನ ಹೇಳ್ಕೊಂಡಿರಲಿಲ್ಲ. ಹೀಗೆ ಒಂದಿನ ವೀಕ್ ಆಫ್ ಇದ್ದಾಗ ಅದನಿಗೆ ಕಾಲ್ ಮಾಡಿದೆ. ನಿನ್ನನ್ನು ನೋಡಬೇಕನ್ನಿಸ್ತಿದೆ, ನಿಮ್ಮನೆಗೆ ಬರ್ತೀನಿ ಅಂತ ಹೇಳಿದ. ನನ್ನ ಎದೆ ಜೋರಾಗಿ ಬಡ್ಕೊಳ್ಳೋಕೆ ಶುರು ಮಾಡಿತು. ಬೇಡ, ಮನೆಗೆ ಬರಬೇಡ ಅಂತ ಹೇಳಿದೆ. ಆದರೆ ಆತ ಬೇಜಾರು ಮಾಡಿಕೊಂಡ. ಸರಿ ಆಯಿತು ಬಾ, ಆದರೆ 10 ನಿಮಿಷಗಳ ಕಾಲ ಅಷ್ಟೇ. ಅವನು ನಮ್ಮನೆಗೆ ಬಂದ. ಬಾಗಿಲು ಬಡಿದ. ನನ್ನ ಎದೆ ಬಡಿತ ಜೋರಾಯಿತು. ಸ್ವಲ್ಪ ಸುಧಾರಿಸಿಕೊಂಡೆ. ನಂತರ ಡೋರ್ ಬಾಗಿಲನ್ನು ತೆಗೆದೆ. ಅವನನ್ನು ಸೋಫಾದಲ್ಲಿ ಕುಳಿತುಕೊಳ್ಳಲು ಹೇಳಿ ನಾನು ಅಡುಗೆ ಮನೆ ಕಡೆಗೆ ಓಡಿದೆ. ಕಾಫಿ ಟೀ ಏನಾದರೂ ಬೇಕಾ ಎಂದೆ. ಅದಕ್ಕೆ ಬೂಸ್ಟ್ ಕುಡಿ ಸಾಕು ಅಂದ. ಬೂಸ್ಟ್ ಕೊಡುವಾಗ ಆತನ ಕೈ ಸ್ಪರ್ಶ ಮಾಡಿದ ತಕ್ಷಣ ನನಗೆ ತಡೆಯಲಾಗಲಿಲ್ಲ. ಆಗ ನಾನು ಹೇಳಿದೆ, ನನಗೆ ನಿನ್ನ ಕಂಡ್ರೆ ತುಂಬ ಇಷ್ಟ ಕಣೋ ಅಂತ. ನಾನು 8 ವರ್ಷ ನಿಧಾನವಾಗಿ ಹುಟ್ಟಿದ್ರಾಯಿತು. ನಿನ್ನನ್ನೇ ಮದುವೆಯಾಗಿ ಸುಖವಾಗಿ ಇರ್ಬೋದಿತ್ತು. ಏನು ಮಾಡೋಕ್ಕಾಗುತ್ತೆ, ನನಗೂ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ, ಆದರೆ ನಾವಿಬ್ಬರು ಒಟ್ಟಿಗೆ ಇರೋಕ್ಕಾಗಲ್ವಲ್ಲ ಎಂದ. ಆಗ ನನಗೆ ತಿಳಿಯಿತು, ಆತನ ಮನಸ್ಸಿನಲ್ಲಿ ನನ್ನ ಬಗ್ಗೆ ಯಾವುದೇ ಕೆಟ್ಟ ಅಭಿಪ್ರಾಯ ಇಲ್ಲ, ಬದಲಾಗಿ ನನ್ನ ಮೇಲೆ ಒಳ್ಳೆ ರೀತಿಯಾದ ಗೌರವ ಮತ್ತು ಪ್ರೀತಿ ಇದೆ ಎಂದು. ನಾನು ನಮ್ಮ ಮನೆಯಲ್ಲಿ ಎಲ್ಲ ತೋರಿಸಿದೆ. ತುಂಬ ಹೊತ್ತು ಕೂತು ಮಾತನಾಡಿದೆವು. ನಂತರ ಆತ ಹೊರಟು ನಾನು ದುಃಖದಿಂದ ಕಣ್ಣೀರಿಟ್ಟೆ. ನನಗೂ ಆತನಿಗೂ ಎಷ್ಟೇ ವಯಸ್ಸಿನ ಅಂತರವಿದ್ದರೂ ಆತ ನನ್ನ ಜೀವನದ ಒಂದು ಭಾಗವಾಗಿದ್ದ ಅಷ್ಟೇ. ಮತ್ತೆ ಪ್ರತಿದಿನ ಕೆಲಸಕ್ಕೆ ಹೋಗುತ್ತಿದ್ದೋ, ಮಾತಾಡುತ್ತಿದ್ದೆ, ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು. ನಂತರ ನಮ್ಮ ಕಂಪನಿ ಲಾಸ್ ಆಗುತ್ತಿತ್ತು. ಅಲ್ಲಿ ನಡೆಯುತ್ತಿತ್ತು. ಕಂಪನಿ ಓನರ್ ನಮ್ಮ ಕಂಪನಿಯನ್ನು ಮುಚ್ಚುವುದಾಗಿ ನಮಗೆ ಎಲ್ಲ ಸ್ಟಾಫ್ಗೆ ಹೇಳಿದರು. ನಾನು ಆ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಸೇರಿಸಿಕೊಂಡೆ. ಟೀಮ್ ಲೀಡರ್ ಆಗಿದ್ದರಿಂದ ಅವನು ಅಲ್ಲೇ ಉಳಿಯಬೇಕಾಯಿತು. ಬೇರೆ ಕೆಲಸದಲ್ಲಿದ್ದರೂ ನಾನು ದಿನ ಅವನಿಗೆ ಕಾಲ್ ಮಾಡಿ ಮಾತನಾಡುತ್ತಿದ್ದೆ. ನನಗೆ ಆಗ ತಿಳಿಯಿತು, ಅವನಿಗೆ ಆಗಲೇ ಒಬ್ಬ ಗರ್ಲ್ ಫ್ರೆಂಡ್ ಇದ್ದಳು ಅಂತ. ಆತನಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿಯಾಗಿ ಆ ಹುಡುಗಿಯನ್ನು ಅವಾಯ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದ. ಆಗ ನಾನು ಅವನನ್ನು ಕೇಳಿದೆ, ನಿನಗೆ ಗರ್ಲ್ ಫ್ರೆಂಡ್ ಇರುವುದನ್ನು ನನಗೆ ಯಾಕೆ ಹೇಳಲಿಲ್ಲ ಅಂತ. ಆತ ಯಾವುದೇ ರೀತಿಯ ಉತ್ತರವನ್ನು ನೀಡಲಿಲ್ಲ. ಒಂದು ದಿನ ನಾನು ಕೆಲಸಕ್ಕೆ ರಜೆ ಹಾಕಿ ರಮೇಶ್ ನನ್ನ ಮನೆಗೆ ಕರೆಸಿಕೊಂಡೆ. ಆದರೂ ನೀನು ಯಾವತ್ತೂ ಒಂದಾಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ನನ್ನನ್ನು ಪ್ರೀತಿ ಮಾಡ್ತಿದ್ದೀಯಾ? ಯಾಕೆ ನಿನ್ನ ಗರ್ಲ್ ಫ್ರೆಂಡ್ನ ದೂರ ಮಾಡಿದ್ದೀಯಾ? ನನ್ನನ್ನು ಮರೆತು ಬಿಡು. ಆತನಿಗೆ ಬುದ್ಧಿವಾದ ಹೇಳಿದೆ. ಆತ ಅಳಲು ಶುರು ಮಾಡಿದ. ಆತನನ್ನು ನನ್ನ ಭುಜದ ಮೇಲೆ ಮಲಗಿಸಿಕೊಂಡೆ. ಅವನು ಅಳುತ್ತಿದ್ದ. ಅವನ ಹಣೆಗೆ ಒಂದು ಮುತ್ತು ಕೊಟ್ಟೆ. ಆತನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ. ಆತನ ಕಣ್ಣಲ್ಲಿ ನನ್ನ ಮೇಲಿನ ಪ್ರೇಮ ತುಂಬಿ ಹರಿಯುತ್ತಿತ್ತು. ನಾನು ಕೂಡ ಅಳಲು ಶುರು ಮಾಡಿದೆ. ಮನೆಯಲ್ಲಿ ಇಬ್ಬರೇ ಇದ್ದೆವು. ನನ್ನನ್ನು ಮರೆಯಲು ನಿನಗೆ ಏನಾದರೂ ಬೇಕಾ ಎಂದು ಅವನನ್ನು ಕೇಳಿದೆ. ಆತ ಹೇಳಿದ, ನಾನು ನಿಮ್ಮನ್ನು ನಿಜವಾದ ಪ್ರೀತಿಯ ದೃಷ್ಟಿಯಿಂದ ನೋಡಿದ್ದೇನೆ, ನನಗೆ ಅದು ಯಾವುದೂ ಬೇಕಿಲ್ಲ ಎಂದು.
ನಂತರ ನಾನು ಅವನ ಸೋಫಾದ ಮೇಲೆ ಕೂತು ಸ್ವಲ್ಪ ಸಮಯ ಮಾತನಾಡಿದೆವು. ನಮ್ಮ ನಡುವೆ 8 ವರ್ಷ ಅಂತರ ಇದ್ದರೂ ಆತ ನನ್ನ ಹತ್ತಿರ ಬಂದು ನನ್ನನ್ನು ತನ್ನ ತೋಳಿನ ತೆಕ್ಕೆಯಲ್ಲಿ ತೆಗೆದುಕೊಂಡರೂ ನನ್ನನ್ನು ಮುತ್ತಿಡಲು ಪ್ರಾರಂಭಿಸಿದನು. ನಾನು ಅವನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದೆ. ಅವನು ನನ್ನನ್ನು ಎತ್ತಿಕೊಂಡು ಹೋಗಿ ಹಾಸಿಗೆಯ ಮೇಲೆ ಮಲಗಿಸಿದ. ನಾವಿಬ್ಬರು ಜೋರಾಗಿ ಉಸಿರಾಡಲು ಶುರು ಮಾಡಿದೆವು. ಅವನು ನನಗೆ ಮುತ್ತು ಕೊಡಲು ಪ್ರಾರಂಭಿಸಿದ ಮತ್ತು ನಾನು ಅವನ ಪ್ರೀತಿಯಲ್ಲಿ ಮುಳುಗಿಬಿಟ್ಟಿದ್ದೆ. ನನಗೆ ನನ್ನ ಮೇಲೆ ಪ್ರಜ್ಞೆ ಇಲ್ಲದಂತೆ ಆಗಿಬಿಟ್ಟಿತ್ತು. ಈಗ ಅವನು ನಿಧಾನವಾಗಿ ನನ್ನ ಶರ್ಟಿನ ಒಂದೊಂದು ಗುಂಡಿಯನ್ನು ತೆಗೆಯಲು ಪ್ರಾರಂಭಿಸಿದ. ಆದರೆ ಈಗ ಎಷ್ಟಾದರೂ ತಡೆಯಲಾಗದ ಸ್ಥಿತಿಗೆ ತಲುಪಿದ್ದೆವು. ನಾನು ಅವನ ಪ್ರೀತಿಯ ಆಳದಲ್ಲಿ ಮುಳುಗಿ ಹೋಗಿದ್ದೆ. ನಾನು ಅರ್ಧ ಗಂಟೆಯವರೆಗೆ ಉತ್ಸಾಹದಿಂದ ಪ್ರೀತಿಸುತ್ತಿದ್ದೆ. ಅವತ್ತು ಯಾವುದೇ ಅಂತರವಿಲ್ಲದೆ ಇಬ್ಬರು ಪ್ರೀತಿ ಮಾಡಿದೆವು. ನಂತರ ಆತನ ಮನಸ್ಸು ಕೂಡ ಸ್ವಲ್ಪ ದೂರವಾಗಿ ಇಬ್ಬರೂ ಕೂಡ ಪ್ರೀತಿಯಿಂದ ಸ್ವಲ್ಪ ಸಮಯ ಕಳೆದೆವು. ನನ್ನ ಮನಸ್ಸು ಕೂಡ ಕೊಂಚ ಹಗುರವಾಯಿತು. ನಂತರ ನನ್ನ ಗಂಡ ಬರುವ ಸಮಯವಾಗಿತ್ತು. ರಮೇಶ್ ನನಗೆ ಐ ಲವ್ ಯು ಎಂದು ಹೇಳಿ ಮನೆಯಿಂದ ಹೊರಟ. ಆ ರಾತ್ರಿ ನನ್ನ ಮನಸ್ಸು ಭಾರವಾಗಿತ್ತು. ರಾತ್ರಿಯೆಲ್ಲ ಚಿಂತಿಸಿ ಒಂದು ನಿರ್ಧಾರಕ್ಕೆ ಬಂದಿದ್ದೆ. ನನ್ನಿಂದ ರಮೇಶನ ಜೀವನ ಹಾಳಾಗಬಾರದು ಎಂದು ಅವನಿಂದ ದೂರ ಉಳಿಯಲು ನಿರ್ಧರಿಸಿದ್ದೆ. ಅವತ್ತಿಂದ ಇವತ್ತಿನವರೆಗೂ ದೂರ ಉಳಿದೆ. ಅವನಿಗೆ ಕಾಲ್ ಮಾಡೋದು ನಿಲ್ಲಿಸಿದೆ. ಆತನಿಗೆ ನೋವು ಆಗುತ್ತದೆ ಎಂದು ನನಗೆ ಗೊತ್ತು. ಆದರೆ ಅವನಿಗಿಂತ ಹೆಚ್ಚು ನೋವನ್ನು ನಾನು ಅನುಭವಿಸಿದೆ. ಆದರೆ ಇಂದಿಗೂ ಆತ ನನ್ನ ಮನಸ್ಸಿನಲ್ಲಿ ಇದ್ದಾನೆ. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.